ಜಾತಿ ಗಣತಿ ಜಾತ್ಯತೀತತೆಗೆ ತಿಲಾಂಜಲಿ. ಎಂಥ ವಿಪರ್ಯಾಸ ನೋಡಿ. ಮೊನ್ನೆ ತಾನೇ ದಸರಾ ಹಬ್ಬದ ಉದ್ಘಾಟನೆ, ಸರ್ಕಾರಿ ದಸರಾ ಹಬ್ಬದ ಉದ್ಘಾಟನೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಡೆದಿತ್ತು ಮೈಸೂರಲ್ಲಿ. ಆವತ್ತಿನ ಔಪಚಾರಿಕ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ವೇದಿಕೆ ಮೇಲಿದ್ದ ಗಣ್ಯರೆಲ್ಲರೂ ಸಂವಿಧಾನದ ಪೀಠಿಕೆಯನ್ನು ಓದಿದರು, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನೆಲ್ಲರೂ ಕೂಡ ಸಾಮೂಹಿಕವಾಗಿ ವಾಚನ ಮಾಡಿದರು. ಅದರಲ್ಲಿ ಭಾರತ ದೇಶವನ್ನು ಸ್ವತಂತ್ರ, ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ ಗಣರಾಜ್ಯ ಅಂತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಇತ್ತು. ಸಾವರಿನ್, ಡೆಮೊಕ್ರಾಟಿಕ್, ಸೆಕ್ಯುಲರ್, ಸೋಷಲಿಸ್ಟ್ ರಿಪಬ್ಲಿಕ್ ಅನ್ನೋ ಆ ಪದಗಳನ್ನು ಭಾಳ ಒತ್ತಿಯಾಗಿ ಎಲ್ಲರೂ ಓದಿದರು. ನೋಡಿ, ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಜಾತಿ ಗಣತಿ ವಿದ್ಯುಕ್ತವಾಗಿ ಆರಂಭವಾಗಿತ್ತು. ಈ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ರಾಜಕೀಯ ಸಮೀಕ್ಷೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಶುರುವಾಗಿರೋ ಆವತ್ತೇ ಈ ಜಾತಿ ಗಣತಿ ಶುರುವಾಗಿತ್ತು. ಇದನ್ನು ಸರ್ವೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಗೊತ್ತಿದೆ, ಇದು ಸೆನ್ಸಸ್ ಅಂತ. ಜಾತಿ ಗಣತಿಯ ಆರಂಭದ ದಿನಗಳಲ್ಲಿ ಈ ಎಣಿಕೆದಾರರು ಪಾಪ ಸುಮಾರು 1.25 ಲಕ್ಷ ಸರ್ಕಾರಿ ಶಾಲಾ ಮೇಷ್ಟ್ರುಗಳೇ ಇದರಲ್ಲಿ ಎಣಿಕೆದಾರರು. ಅವರೆಲ್ಲರೂ ಹಲವಾರು ತಾಂತ್ರಿಕ ದೋಷಗಳನ್ನು ಎದುರಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ಚುನಾವಣಾ ಸಿಬ್ಬಂದಿಗಾದರೆ, ಅಂದರೆ ಮತಗಟ್ಟೆಗೆ ತೆರಳುವ ಮತಗಟ್ಟೆ ಸಿಬ್ಬಂದಿಗೆಲ್ಲ ವಾಹನ ವ್ಯವಸ್ಥೆ ಇರುತ್ತೆ. ಅವ್ರಿಗೆಲ್ಲ ಆಯಾ ಮತಗಟ್ಟೆಗೆ ತಲುಪಿಸ್ಬಿಟ್ಟು ಮತ್ತು ವಾಪಸ್ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಅವ್ರಿಗೆ ಯಾವುದೇ ವ್ಯಕ್ತಿಗತವಾದ ವಾಹನ ಸೌಕರ್ಯವಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ನಗರ ಪ್ರದೇಶದಲ್ಲೂ ಕೂಡ ಹಲವಾರು ಕಿಲೋಮೀಟರ್ನಷ್ಟು ಮಾರ್ಗವನ್ನು ಅವರು ಸವಿಸಬೇಕಾಗುತ್ತೆ. ಅದಕ್ಕೆ ಅವನು ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ಯಾರೂ ಕೇಳಲೇ ಇಲ್ಲ. ಈ ಶಿಕ್ಷಕರ ಬವಣೆ ಒಂದು ಕಡೆ ಆದರೆ, ಅವರು ನಡೆಸ್ತಿರೋ ಸಮೀಕ್ಷೆಗೆ ಉತ್ತರಿಸಬೇಕಾದ ನಾಗರಿಕರ ಮುಜುಗರ ಮತ್ತೊಂದು ಥರ. ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕಳೆದ ಈ ಗಣತಿ ಶುರು ಆಗೋಕ್ಕಿಂತ 1 ವಾರ ಮುಂಚೆನೇ ಎಲ್ಲರ ಮನೆಗಳ ಮೇಲೆ ಅವರವರ ಎಲೆಕ್ಟ್ರಿಕ್ ಮೀಟರ್, ಅಂದರೆ ಬೆಸ್ಕಾಮ್ ಮೀಟರ್ಗಳ ಜಿಯೋ ಟ್ಯಾಗಿಂಗ್ ಮಾಡಿಬಿಟ್ಟು ಅದನ್ನು ಆಧರಿಸಿಬಿಟ್ಟು ಸ್ಟಿಕ್ಕರ್ಗಳನ್ನ ಅಂಟಿಸೋಗ್ಬಿಟ್ರು. ಇಲ್ಲಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ ಅಂತ. ಅಂದರೆ ಆಯಾ ಮನೆ ನಂಬರ್ ಬದಲು ಎಲೆಕ್ಟ್ರಿಕ್ ವಿದ್ಯುತ್ ಮೀಟರನ್ನು ಆಧರಿಸಿಬಿಟ್ಟು ಜಿಯೋ ಟ್ಯಾಗಿಂಗ್ ಸ್ಟಿಕ್ಕರ್ಗಳನ್ನು ಅಂಟಿಸೋಗ್ಬಿಟ್ರು. ಅನೇಕ ಜನಕ್ಕೆ ಇದೊಂದು ಅಪರಿಚಿತ, ಇದುವರೆಗಿನ ಎಂದೂ ಕಂಡು ಕೇಳಿರದಂಥ ಅನುಭವ. ಅನೇಕರಿಗೆ ಮುಜುಗರವಾಗಿ ಹೋಗ್ಬಿಡ್ತು. ಅಯ್ಯೋ, ಜಾತಿ ಗಣತಿ ಸ್ಟಿಕ್ಕರ, ನಾವು ಜಾತಿ ಹೇಳ್ಕೊಳ್ಬೇಕಾಗುತ್ತೆ ಸರ್ಕಾರಕ್ಕೆ. ನಮ್ಮ ರಾಜಕಾರಣಿಗೆ ಇದ್ರ ಕಲ್ಪನೆನೇ ಇರಲಿಲ್ಲ ಅಂತ ಕಾಣುತ್ತೆ. ಇದುವರೆಗೂ ಭಾರತದ ಸುಮಾರು 140 ಕೋಟಿ ಜನರಿಗೆ, ಅದರಲ್ಲಿ ಪ್ರೌಢ ವಯಸ್ಕರು ಸುಮಾರು 110 ಕೋಟಿ ಇರ್ಬೋದು, ಅವ್ರು ಯಾರಿಗೂ ಕೂಡ ಸಾರ್ವಜನಿಕವಾಗಿ ಜಾತಿ ಹೇಳ್ಕೊಳ್ಳುವಂಥ ಆ ಪ್ರಸಂಗವೂ ಬಂದಿರಲಿಲ್ಲ. ಆಮೇಲೆ ಆ ರೀತಿ ಹೇಳ್ಕೊಳ್ಳೋಕ್ಕೂ ಕೂಡ ಮುಜುಗರ ಪಡ್ತಾಯಿದ್ರು. ತಮ್ಮ ನೆರೆಹೊರೆಯವರೊಂದಿಗೆ, ತಮ್ಮ ಗೆಳೆಯರೊಂದಿಗೆ, ತಮ್ಮ ಬಳಗದವರೊಂದಿಗೆ ಜಾತಿ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಕೂಡ ಸಂಕೋಚ ಪಡ್ತಾಯಿದ್ರು. ಇದೀಗ ಸಮೀಕ್ಷೆದಾರರಿಗೆ ತಮ್ಮ ಜಾತಿ, ಧರ್ಮ, ಜಾತಿ, ಉಪಜಾತಿ, ಒಳಪಂಗಡ ಇತ್ಯಾದಿಗಳನ್ನ ಹೇಳ್ಕೊಳ್ತಿದೆಯಲ್ಲ, ತಮ್ಮ ಕುಟುಂಬಗಳ ಖಾಸಗಿ ವ್ಯವಹಾರಗಳಿಗಿಂತ ಹೆಚ್ಚಾಗಿ ಈ ಜಾತಿಯನ್ನು ಪ್ರಸ್ತಾಪಿಸೋದ್ರ ಬಗ್ಗೆ ತುಂಬ ಸಂಕೋಚ ಪಡ್ತಾ ಇದ್ದಾರೆ. ಅನೇಕರು ಸ್ಟಿಕ್ಕರ್ಗಳನ್ನು ತೆಗೆದುಹಾಕ್ಬಿಟ್ರು. ಅಂದರೆ ಜಾತೀಯತೆ ಅನ್ನೋದು ಭಾರತೀಯರ ಮನೋಭೂಮಿಕೆಯಲ್ಲಿ ಅದು ರಕ್ತಗತವಾಗಿ ಹರಿದು ಬಂದುಬಿಟ್ಟಿದೆ. ಪರಂಪರಾನುಗತವಾಗಿ ಈ ಜಾತ್ಯತೀತತೆಯ ಭಾವನೆ. ಹೌದು, ಜಾತಿ ಇದೆ, ಜಾತಿ ಅನ್ನೋದು ಒಂದು ಕಟು ವಾಸ್ತವ. ಮೇಲ್ಜಾತಿಯವರಿಗೆ ಜಾತಿ ಒಂದು ವರದಾನವಾಗಿದ್ದರೆ, ಕೆಳಜಾತಿಯವರಿಗೆಲ್ಲ ಅದೊಂದು ಶಾಪವಾಗಿ ಕಾಡ್ತಾ ಇತ್ತು, ಈಗಲೂ ಕಾಡ್ತಾ ಇದೆ. ಇತ್ತೀಚೆಗೆ, ಅಂದರೆ ಕಳೆದ 100 ವರ್ಷಗಳಿಂದ ಈಚೆ ಈ ಜಾತಿ ಭಾವನೆಯ ಒಂದು ಅತೀವ್ರತೆ ಏನಿತ್ತು ಅದು ಕಡಿಮೆ ಆಗ್ತಾ ಬರ್ತಾ ಇತ್ತು. ಜನ ವಿದ್ಯಾವಂತರಾದಂತೆ, ಸಾಮಾಜಿಕ ಒಡನಾಟ ಮತ್ತು ವೃತ್ತಿಪರ ಚಟುವಟಿಕೆಗಳು ಜಾಸ್ತಿ ಆದಂತೆ ಜಾತಿ ಅಪ್ರಸ್ತುತವಾಗ್ತಾ ಬಂದಿತ್ತು. ಅದರಲ್ಲೂ 60, 70, 80ರ ದಶಕದಲ್ಲಿ ಆ ದಿನಗಳಲ್ಲೆಲ್ಲ ಸಮಾಜವಾದಿಗಳ ಆರ್ಭಟ ಜೋರಾಗಿತ್ತು. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಸಮಾಜವಾದಿಗಳಿಂದ ಆರ್ಥಿಕವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಏನೂ ಸಾಧಿಸಲಿಕ್ಕಾಗದೇ ಇದ್ದರೂ ಕೂಡ ಅವರೊಂದು ಜಾತ್ಯತೀತ ಸಂವೇದನೆಯನ್ನು ಬಿತ್ತೋದ್ರಲ್ಲಿ ದೊಡ್ಡ ಪಾತ್ರವನ್ನು ಆಡಿದರು. ಕರ್ನಾಟಕದಲ್ಲಂತೂ ಈ ಪ್ರಗತಿಪರರು, ಎಡಪಂಥೀಯರೆಲ್ಲ ಅಂತರ್ಜಾತಿ ವಿವಾಹಗಳ ಬಗ್ಗೆ, ಅಂತರ್ಧರ್ಮೀಯ ವಿವಾಹಗಳ ಬಗ್ಗೆ ತುಂಬ ಹೆಮ್ಮೆ ಪಟ್ಕೊಂಡು ಪ್ರಚಾರ ಮಾಡ್ತಾಯಿದ್ರು. ಅದರಲ್ಲೂ ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ವಿಧಾನವನ್ನು ಅನುಸರಿಸ್ಬಿಟ್ಟು ಅಂತರ್ಜಾತಿ ವಿವಾಹಗಳು ನಡೀತಾ ಇತ್ತು. ಇನ್ನು ಮತಾಂತರದ ಬಗ್ಗೆ ದೊಡ್ಡ ಆರ್ಭಟ ನಡೆದಿರುವಾಗ ಎಲ್ಲರೂ ಬರ್ತೇ ಬಿಟ್ಟರು ಅಂತ ಕಾಣುತ್ತೆ. ಅಂತರ್ಜಾತಿ ವಿವಾಹವಾಗಬೇಕಿದ್ದ ಜೋಡಿಗಳೆಲ್ಲ ಅನೇಕ ಸಾರಿ ಲಿಂಗಾಯತ ಮಠಗಳಿಗೆ ಹೋಗ್ಬಿಟ್ಟು ಇಬ್ಬರು ಸಮಾನವಾಗಿ ಲಿಂಗ ದೀಕ್ಷೆ ಪಡ್ಕೊಂಡ್ಬಿಟ್ಟು ತಮ್ಮ ಮದುವೆಗೊಂದು ಮಾನ್ಯತೆಯನ್ನು ಪಡ್ಕೊಳ್ತಾ ಇದ್ರು. ಈ ಮತಾಂತರದ ಪ್ರಕ್ರಿಯೆ ಲಿಂಗಾಯತ ಮಠಗಳಲ್ಲಿ
ಪರಂಪರಾನುಗತವಾಗಿ ನಡೀತಾ ಬಂದಿತ್ತು, ಶತಶತಮಾನಗಳಿಂದ ನಡೀತಾ ಬಂದ್ಬಿಟ್ಟಿದೆ. ಯಾಕಂದರೆ ಲಿಂಗಭೇದ ಜಾತಿ ಭೇದ ನಿವಾರಣೆಯ ಆ ಬಸವೇಶ್ವರರ ಕ್ರಾಂತಿಯ ಸಮಯದಲ್ಲಿ ಇನ್ನೂ ಜೀವಂತವಾಗಿ ಇಟ್ಕೊಂಡಿದೆ ಈ ಲಿಂಗಾಯತ ಮಠಗಳು. ಯಾರೂ ಕೂಡ ಬಿ ಜೆ ಪಿ ಸರ್ಕಾರವಿದ್ದಾಗ ಮತಾಂತರ ನಿಷೇಧ ಕಾನೂನು ಬಂತಲ್ಲ, ಯಾಕೆ ಲಿಂಗಾಯತ ಮಠಾಧಿಪತಿಗಳು ಸುಮ್ಮನೆ ಕೂತ್ಕೊಂಡ್ಬಿಟ್ರು? ಅಂದರೆ ಜಾತ್ಯತೀತ ಸಮಾಜ ಸೃಷ್ಟಿ ಮಾಡೋದ್ರಲ್ಲಿ ಸಾಂಕೇತಿಕವಾಗಾದರೂ ಕೂಡ ಈ ಲಿಂಗಧಾರಣೆ, ಯಾವುದೇ ಜಾತಿ ಭೇದ ಲಿಂಗ ಭೇದವಿಲ್ಲದೆ ಎಲ್ರಿಗೂ ಸಮಾನವಾಗಿ ಆ ಇಷ್ಟಲಿಂಗ ಪೂಜೆಯ ಮತ್ತು ಅಥವಾ ಲಿಂಗಧಾರಣೆಯ ಆ ಹಕ್ಕನ್ನು ಕೊಡ್ತಾ ಬಂದಿದ್ರಲ್ಲ, ಅದನ್ನು ಮರ್ತೇ ಬಿಟ್ಟರು ಅಂತ ಕಾಣುತ್ತೆ. ಈ ಜಾತಿ ಗಣತಿಯ ಸೊಲ್ಲೆದ್ದು ಕೂಡಲೇ ಶುರುವಾಗ್ಬಿಡ್ತು ನೋಡಿ. ಎಲ್ಲರೂ ಕೂಡ ನಾವು ಆರಿಸಿ ಕಳಿಸಿರೋ ಜನನಾಯಕರು, ಎಮ್ ಎಲ್ ಎಗಳು, ಎಂ ಪಿಗಳು, ಮಂತ್ರಿಗಳು ಎಲ್ಲರೂ ಕೂಡ ಇದ್ದಕ್ಕಿದ್ದಂತೆ ಈ ಸ್ವತಂತ್ರ ಭಾರತವೆಂಬ ಸಾರ್ವಭೌಮ ಜಾತ್ಯತೀತ ಗಣರಾಜ್ಯವನ್ನು ಮರೆತೇ ಬಿಟ್ಟರು. ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿ ಸಂಘಟನೆಗಳ ಸಮಾವೇಶಗಳಿಗೆ ಹೋಗ್ಬಿಟ್ಟು ನಾವು ಇಂತಿಂಥವ್ರು ಅಂತ ಬರ್ಸ್ಬಿಡೋಣ, ಹಿಂದೂ ಧರ್ಮ, ಆಮೇಲೆ ಲಿಂಗಾಯತ ಬಣಜಿಗ, ಲಿಂಗಾಯತ ಸಾದರ, ಲಿಂಗಾಯತ ಕುರುಬ ಇತ್ಯಾದಿ ಬರ್ಸ್ಬಿಡೋಣ ಅಂತ ಕರೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅದೇ ರೀತಿ ಒಕ್ಕಲಿಗರು ಕೂಡ ಎಲ್ಲ ನಾಯಕರುಗಳು ಒಕ್ಕಲಿಗರ ಸಂಘದ ಸಮಾವೇಶದಲ್ಲಿ ಸೇರ್ಕೊಂಡ್ಬಿಟ್ಟು ನೀವು ಧರ್ಮ ಹಿಂದೂ ಅಂತ ಬರೀರಿ, ಜಾತಿ ಒಕ್ಕಲಿಗ ಅಂತ ಬರೀರಿ, ಉಪಜಾತಿ ಯಾವುದಿದೆಯೋ ಅದನ್ನು ಬರೀರಿ ಅಂತ. ಎಲ್ಲರೂ ಕೂಡ ಸರ್ವಜಾತಿ ಜನಾಂಗಗಳ ಮತದಿಂದ ಆಯ್ಕೆಯಾಗಿ ಬಂದ ಜನಪ್ರತಿನಿಧಿಗಳೆಲ್ಲ ಇವತ್ತು ಜಾತಿವಾದಿಗಳಾಗ್ಬಿಟ್ರು. ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಇವತ್ತಿನ ರಾಜಕಾರಣ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಬರ್ತಾ ಬರ್ತಾ ಶುಷ್ಕ ಜಾತಿವಾದವೇ ಇವತ್ತೊಂದು ಜಾಯಮಾನ ಆಗೋಗ್ಬಿಡ್ತಾ, ಸಾರ್ವಜನಿಕ ಜಾಯಮಾನ ಆಗೋಗ್ಬಿಡ್ತಾ, ಸಾರ್ವಜನಿಕ ಬದುಕಿನ ಸಹಜ ಜಾಯಮಾನ ಅಂತ ಅನಿಸ್ಕೊಂಡ್ಬಿಡ್ತಾ. ದಿ ಎಥೋಸ್ ಆಫ್ ಸೆಕ್ಯುಲರಿಸಮ್ ಸೀಮ್ ಟು ಹ್ಯಾವ್ ಡಿಸಪಿಯರ್ಡ್. ದೇ ಆರ್ ರಿಪ್ಲೇಸ್ಡ್ ಬೈ ಔಟ್ರೈಟ್ ಕ್ಯಾಸ್ಟಿಸಮ್. ಹೌದು, ಜಾತಿ ಮೀಸಲಾತಿ ಅನಿವಾರ್ಯ ಸಂವಿಧಾನದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೊರತುಪಡಿಸಿ ಇತರ ಹಿಂದುಳಿದ ವರ್ಗಗಳಿಗೆ ಆರ್ಟಿಕಲ್ 15(4), 16(4). 15(4) ಅಂತಂದರೆ ಶೈಕ್ಷಣಿಕ ಉನ್ನತ ಶಿಕ್ಷಣಕ್ಕೆ ಪ್ರವೇಶಕ್ಕಾಗಿ ಮೀಸಲಾತಿ. ಆರ್ಟಿಕಲ್ 16(4) ಅಂತಂದರೆ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ. ಇದಕ್ಕೋಸ್ಕರ ಹಿಂದುಳಿದ ವರ್ಗಗಳನ್ನು ಗುರುತಿಸಲೇಬೇಕಾಗಿತ್ತು. ಆದರೆ ಅಲ್ಲಿ ಕೇವಲ ಇದು ಹಿಂದುಳಿದಿರುವಿಕೆ ಅನ್ನೋದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಲ್ಲ, ವ್ಯಕ್ತಿಗತವಾದ ಹಿಂದುಳಿದಿರುವಿಕೆ ಅಲ್ವೇ ಅಲ್ಲ. ಜೊತೆಗೆ ಎಲ್ಲೂ ಕೂಡ ಆಬ್ಸಲ್ಯೂಟ್ ಬ್ಯಾಕ್ವರ್ಡ್ನೆಸ್ ಅನ್ನೋದಿಲ್ಲ ಯಾವುದೇ ಜಾತಿ ಜನಾಂಗಕ್ಕೆ. ಇವತ್ತಿನ ಆಧುನಿಕ ಯುಗದಲ್ಲಿ ಸಂಪೂರ್ಣವಾಗಿ ಇದು ಹಿಂದುಳಿದಿದೆ ಅಂತ ಹೇಳಲಿಕ್ಕಾಗಲ್ಲ. ಈ ಹಿಂದುಳಿದಿರುವಿಕೆ ಅನ್ನೋದೇ ಒಂದು ತುಲನಾತ್ಮಕ ಮಾನದಂಡ. ಅದು ರಿಲೇಟಿವ್ ಬ್ಯಾಕ್ವರ್ಡ್ನೆಸ್, ರಿಲೇಟಿವ್ ಫಾರ್ವರ್ಡ್ನೆಸ್. ಮೇಲ್ನೋಟಕ್ಕೆ ತುಂಬ ಅಭಿವೃದ್ಧಿ ಹೊಂದಿದವರು ಅಂತ, ಮುಂದುವರೆದವರು, ಪ್ರಭಾವಿಗಳು, ಬಲಿಷ್ಠರು ಅನ್ನೋ ಒಂದು ಜನಾಂಗ ಏನಿರುತ್ತೆ, ಅಂದರೆ ಆಯಾ ಜಾತಿ ಜನಾಂಗದ ಸಂಘಟಿತ ಸಾಮರ್ಥ್ಯ ಏನಿದೆ ಅದು ಭಾಳ ಮುಖ್ಯವಾಗುತ್ತೆ ಈ ಹಿಂದುಳಿದವರಿಕೆಯನ್ನು ನಿರ್ಧಾರ ಮಾಡೋದರಲ್ಲಿ. ಹೌದು, ಬಲಿಷ್ಠ ಜನಾಂಗಗಳು, ಪ್ರಭಾವಿ ಜನಾಂಗಗಳು ಕೂಡ ದೊಡ್ಡ ಸಂಖ್ಯೆಯ ಕಡುಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಭೂರಹಿತ ಕೃಷಿ ಕಾರ್ಮಿಕರಿದ್ದಾರೆ, ತಲೆ ಮೇಲೆ ಸೂರಿಲ್ಲದಂಥ ನಿರ್ಗತಿಕರಿದ್ದಾರೆ. ಆದರೆ ಈ ಹಿಂದುಳಿದಿರುವಿಕೆಯ ಮೀಸಲಾತಿಗೆ ಪರಿಗಣನೆ ಮಾಡ್ತಾ ಇರೋದು ಸಮಗ್ರ ಆಯಾ ಜಾತಿ ಜನಾಂಗದ ಸಂಯೋಜಿತ ಶಕ್ತಿ ಎಷ್ಟು ಅಂತ, ಅಂದರೆ ಆರ್ಗನೈಸ್ ಸ್ಟ್ರೆಂಗ್ತ್ ಆಫ್ ಈಚ್ ಆ್ಯಂಡ್ ಕಮ್ಯುನಿಟಿ. ಒಂದೊಂದು ಜಾತಿ ಜನಾಂಗದ ಸಂಘಟಿತ ಸಾಮರ್ಥ್ಯ ಎಷ್ಟು, ಅಂದರೆ ಆಯಾ ಜಾತಿಗಳಲ್ಲಿ ಮಠಗಳಿದ್ದಾವ, ಮಠಾಧಿಪತಿಗಳಿದ್ದಾರಾ, ಆ ಮಠಗಳಲ್ಲಿ ಏನಾದರೂ ಆ ಜಾತಿಯ ಯುವಕರಿಗೆ, ಅಂದರೆ ಮಕ್ಕಳಿಗೆ, ವಿದ್ಯಾರ್ಥಿ ವ್ಯಾಸಂಗ ತಮ್ಮ ಶಿಕ್ಷಣ ಮತ್ತು ಉನ್ನತ ವ್ಯಾಸಂಗಕ್ಕೆ ಆಶ್ರಯ ಕೊಡುವಂಥ ವ್ಯವಸ್ಥೆಗಳಿದ್ದಾವ, ಅವರಲ್ಲಿ ವ್ಯಾಪಾರಿ ವರ್ಗ ಎಷ್ಟಿದೆ, ಅವರಲ್ಲಿ ಮಧ್ಯಮ ವರ್ಗ ಅಂದರೆ ಈಗಾಗಲೇ ಸರ್ಕಾರಿ ನೌಕರಿ ಮತ್ತು ಕಾರ್ಪೊರೇಟ್ ನೌಕರಿಗಳಲ್ಲಿರೋ ವಿದ್ಯಾವಂತ ಮಧ್ಯಮ ವರ್ಗದವರು ಪ್ರಮಾಣ ಎಷ್ಟಿದೆ, ನಗರವಾಸಿಗಳು ಎಷ್ಟಿದ್ದಾರೆ, SLC ಪಾಸ್ ಆಗಿರೋರು ಎಷ್ಟು ಜನ ಇದ್ದಾರೆ, ಇತ್ಯಾದಿ ಸುಮಾರು 60 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿ ಬಂದಿದೆ. ಬೇರೆ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು, ಆದರೆ ಜಾತಿ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಜನ ಹಿಂದೇಟು ಹಾಕ್ತಿರೋದು ನೋಡಿದರೆ, ಜನನಾಯಕರು ಅಂದ್ಕೊಂಡಿರುವಷ್ಟು ನಮ್ಮ ಜನಸಾಮಾನ್ಯರು ಜಾತಿವಾದಿಗಳಾಗಿರಲಿಲ್ಲ. ಕರ್ನಾಟಕ ನವೆಂಬರ್ 1, 1956ರಲ್ಲಿ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ, ಅವತ್ತು ನವ ಮೈಸೂರು ರಾಜ್ಯ ಅಂತ ಕರೆದಿದ್ರು. ಆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಭಾಷೆ ಒಂದು ಜಾತ್ಯತೀತ ಮಾನದಂಡವಾಗಿತ್ತು, ದ ಸೆಕ್ಯುಲರ್ ಕ್ರೈಟೇರಿಯನ್ ಫಾರ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಬ್ರಿಟಿಷರು ಬಿಟ್ಟು ಹೋದ ಸ್ವತಂತ್ರ ಭಾರತದಲ್ಲಿ ಆಡಳಿತಾತ್ಮಕ ಘಟಕಗಳನ್ನು ಸ್ಥಾಪಿಸುವಾಗ ಭಾಷಾವಾರು ಪ್ರಾಂತಗಳನ್ನು ಯಾಕೆ ಮಾಡಿದರು ಅಂತಂದರೆ, ಇಲ್ಲದೆ ಹೋಗಿದ್ರೆ ಜಾತಿವಾರು ಪ್ರಾಂತಗಳು ಸೃಷ್ಟಿಯಾಗಿರ್ತಿದ್ವು. ಇವತ್ತಿನ ಕರ್ನಾಟಕ ಹೀಗಿರ್ತಿರಲೇ ಇಲ್ಲ. ಸುಮಾರು 100-120 ಜಾತಿವಾರು ಜಿಲ್ಲೆಗಳಾಗಿ ಒಡೆದೋಗ್ಬಿಟ್ಟಿರ್ತಾ ಇತ್ತು, ಅಥವಾ ಜಾತಿವಾರು ಪ್ರಾಂತಗಳಾಗಿ ಒಡೆದೋಗ್ಬಿಟ್ಟಿರ್ತಾ ಇತ್ತು. ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಇದೆಲ್ಲವಕ್ಕೂ ಇಷ್ಟೊಂದು ತರಾತುರಿಯಲ್ಲಿ, ಅದರಲ್ಲೂ ಮುಂದಿನ ವರ್ಷ ಸಾರ್ವತ್ರಿಕ ಜನಗಣತಿಯಲ್ಲೇ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡ ಮೇಲೂ ಕೂಡ ಯಾಕೆ ಸಿದ್ದರಾಮಯ್ಯನವರು ಸರ್ಕಾರ ಇಷ್ಟೊಂದು ಅವಸರದಲ್ಲಿ ಮಾಡ್ಲಿಕ್ಕೆ ಹೊರಟ್ಬಿಡ್ತು? ಒಂದು ಕಡೆ ನವರಾತ್ರಿ ಹಬ್ಬದ ಸಡಗರ, ಮತ್ತೊಂದು ಕಡೆ
ಉತ್ತರ ಕರ್ನಾಟಕದ ಬಹುಭಾಗಗಳಲ್ಲಿ ಮಹಾಪೂರ ಬಂದ್ಬಿಟ್ಟು ಊರುಗಳು ಗ್ರಾಮಗಳೆಲ್ಲ ಮುಳುಗೋಗ್ಬಿಟ್ಟಿವೆ. ಇವತ್ತಿನ ವರದಿಯ ಪ್ರಕಾರ ಜಿಲ್ಲಾ ಕೇಂದ್ರವಾಗಿರೋ ಯಾದಗಿರಿ ಪಟ್ಟಣ ಕೂಡ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಈ ಸ್ಥಿತಿಯಲ್ಲಿ ಆ ಎಣಕೆದಾರರು ಹೇಗೆ ಎಲ್ಲ ಮನೆಗಳಿಗೆ ತಲುಪಲಿಕ್ಕಾಗುತ್ತೆ? ಇಷ್ಟೊಂದು ಅವಸರ ಯಾಕೆ ಬೇಕಿತ್ತು? ಆಮೇಲೆ ಇವತ್ತು ರಾಜ್ಯ ಮುಖ್ಯ ನ್ಯಾಯಾಲಯ ಕೂಡ ಈ ಸಮೀಕ್ಷೆಗೆ ಅನುಮತಿಯನ್ನು ಕೊಟ್ಟಿದೆ. ಆದರೆ ಒಂದು ಷರತ್ತು ಹಾಕಿದೆ, ಈ ಸಮೀಕ್ಷೆಯ ದತ್ತಾಂಶಗಳನ್ನು ಗೌಪ್ಯವಾಗಿಡ್ತಕ್ಕದ್ದು, ಯಾರೂ ಬಹಿರಂಗಪಡಿಸ್ತಕ್ಕದ್ದಲ್ಲ ಅಂತ. ಯಾಕಂತಂದರೆ ರಾಜ್ಯದಲ್ಲಿ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ನೇಮಕ ಮಾಡಿದ್ದ ಕಾಂತರಾಜು ವರದಿಯ ಗತಿ ಏನಾಯಿತು? ಆ ಕಾಂತರಾಜು ಆಯೋಗ ಸಂಗ್ರಹಿಸಿರಬಹುದಾದ ದತ್ತಾಂಶಗಳು ಸೋರಿಕೆ ಆದಾಗ ಏನು ಪರಿಣಾಮ ಆಯಿತು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗದಿರಲಿ, ಈ ಜಾತಿ ಗಣತಿಯ ಆರ್ಭಟದಲ್ಲಿ ಆ ಜಾತ್ಯತೀತತೆಯ ಸಂವೇದನೆಗಳು ಬತ್ತಿ ಹೋಗದಿರಲಿ ಅನ್ನೋದೇ ಜನಸಾಮಾನ್ಯರೆಲ್ಲರ ಅಪೇಕ್ಷೆ. ಅದರಲ್ಲೂ ಜನಪ್ರತಿನಿಧಿಗಳ ವರ್ತನೆ ಇವತ್ತು ಹೇಗೆ ಬಹಿರಂಗ ಆಗಿಬಿಡುತ್ತೆ ನೋಡಿ. ಇದುವರೆಗೂ ಪ್ರತಿಯೊಬ್ಬರು ನಾನು ಸೆಕ್ಯುಲರ್ವಾದಿ, ನಾನು ಹುಟ್ಟ ಸೆಕ್ಯುಲರ್ವಾದಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಯಾರು ಕೂಡ ಹುಟ್ಟ ಸೆಕ್ಯುಲರ್ವಾದಿಗಳಾಗ ಸಾಧ್ಯ ಇಲ್ಲ. ಜಾತಿ ಅನ್ನೋದು ಹುಟ್ಟುಗುಣ. ಹಿಂದೂ ಸಮಾಜದಲ್ಲಿ ಜಾತಿ ಅನ್ನೋದು ಹುಟ್ಟುಗುಣ. ಜಾತ್ಯತೀತತೆ ಅನ್ನೋದು ರೂಢಿಸ್ಕೊಳ್ಬೇಕಾದ ಗುಣ. ಒಂದು ಮಗು ಹುಟ್ಟಿದಾಕ್ಷಣವೇ ತನ್ನ ಕುಟುಂಬದ ಪರಿಸರದ ಆ ಜಾತಿ ಪರಿಸರದಲ್ಲಿರೋ ರೀತಿ ರಿವಾಜುಗಳನ್ನು ಕಲಿತುಕೊಳ್ಳುತ್ತೆ. ಅವ್ರ ಮನೆಯಲ್ಲಿ ಆ ಆಹಾರ ಪದ್ಧತಿ, ಮಾತು, ಅವ್ರ ಮನೆಯ ಭಾಷೆ ಮತ್ತು ಅವ್ರ ಮನೆಯಲ್ಲಿ ಮಾಡೋ ಆರಾಧಿಸುವಂಥ ವಿವಿಧ ದೇವರುಗಳ ಪೂಜಾ ವಿಧಾನ ಇತ್ಯಾದರಲ್ಲಿ ಅದು ಬೆಳೀತಾ ಹೋಗುತ್ತೆ. ಮನೆ ಹೊಸ್ತು ದಾಟಿ ಶಾಲೆಗೆ ಬಂದ ಮೇಲೆ ಅದು ಹೊರಗಿನ ಪರಿಸರಕ್ಕೆ ಅದು ಹೊರಗಡೆಯ ಪರಿಸರವನ್ನು ಅನುಭವಿಸ್ತಾ ಹೋಗುತ್ತೆ. ಸೊ ಈ ರೀತಿ ಶಿಕ್ಷಣ, ಸಾಂಸ್ಕೃತಿಕ ಚಟುವಟಿಕೆ, ಸಾಮಾಜಿಕ ಒಡನಾಟ, ತದನಂತರ ವೃತ್ತಿಪರ ಬಾಂಧವ್ಯ ಇತ್ಯಾದಿಗಳಿಂದಾಗಿ ಜಾತ್ಯತೀತತೆಯನ್ನು ರೂಢಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಜಾತ್ಯತೀತತೆ ಅನ್ನೋದು ರೂಢಿಸ್ಕೊಳ್ಬೇಕಾದ ಗುಣಧರ್ಮ. ಜಾತಿ ಅನ್ನೋದು ಹುಟ್ಟುಗುಣ, ಇದು ರೂಢಿಸ್ಕೊಳ್ಬೇಕಾದ ಗುಣ. ಏನಾಗ್ಬಿಡ್ತು, ನಾವೆಲ್ಲ ಮತ್ತೆ ಮಧ್ಯಕಾಲ ಯುಗಕ್ಕೆ ಹೋಗ್ತಾ ಇದ್ದೇವಾ? ಹೆಚ್ಚು ಕಡಿಮೆ ಜಾತ್ಯತೀತರಾಗಿ ಬೆಳೆದಿದ್ವಿ. ಕನಿಷ್ಠ ಪಕ್ಷ ನಮ್ಮ 2ನೇ ಪೀಳಿಗೆಯ ಮಕ್ಕಳಿಗೆ ಜಾತಿ ಪ್ರಜ್ಞೆನೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಈಗ ಅವರೆಲ್ಲರೂ ಕೂಡ ಜಾತಿ ಯಾವುದು ಅಂತ ತಮ್ಮ ಪಾಲಕರಿಗೆ ಕೇಳ್ತಾ ಇದ್ದಾರೆ, ನಾನು ಏನು ಬರೆಸಲಿ, ನನ್ನ ಜಾತಿ ಯಾವುದು, ನನ್ನ ಉಪಜಾತಿ ಯಾವುದು ಅಂತ. ಈ ಸಿದ್ದರಾಮಯ್ಯನವರು ಸರ್ಕಾರದಲ್ಲೇ ಒಬ್ಬರು ಅಂತರ್ಧರ್ಮೀಯ ಮದುವೆ ಆಗಿರೋ ಮಂತ್ರಿ ಇದ್ದಾರೆ, ಮತ್ತೊಬ್ಬರು ಅಂತರ್ಜಾತಿ ವಿವಾಹ ಆಗಿರೋ ಮಂತ್ರಿ ಇದ್ದಾರೆ. ರಾಜ್ಯದ ಆರ್ಥಿಕ ಸಲಹೆಗಾರರು ಅವರು ಕೂಡ ಅಂತರ್ಜಾತಿ ವಿವಾಹ ಆಗಿರೋರು. ಅವರು ಯಾವ ಜಾತಿ ಅಂತ ಬರೆಸ್ತಾರೆ? ಅವರೆಲ್ಲ ಪಾಪ ಆ ಕಾಲದಲ್ಲಿ ತಾವು ಪ್ರಗತಿಪರರು ಅಂತ ಹೆಮ್ಮೆ ಪಟ್ಟಿದ್ರು. ಇದೀಗ ಜಾತಿವಾದಿಗಳಾಗಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ. ಇನ್ನು ರಾಹುಲ್ ಗಾಂಧಿಯವರ ಆ ಯುಟೋಪಿಯನ್ ಪರಿಕಲ್ಪನೆ ಏನಿದೆ, ಜಿತ್ನಿ ಆಬಾದಿ ಉತ್ನಿ ಹಕ್, ಈಗಾಗಲೇ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1500ಕ್ಕೂ ಅಧಿಕ ಜಾತಿ, ಉಪಜಾತಿ, ಪಂಗಡ, ಒಳಪಂಗಡಗಳಿವೆ ಅಂತ. ಅದನ್ನು ಹೇಗೆ ಹಂಚಿಕೊಟ್ಬಿಡೋದು? ಅಂದರೆ ಜನಸಂಖ್ಯಾವಾರು ಆ ಜನಸಂಖ್ಯಾ ಪ್ರಮಾಣಕ್ಕೆ ತಕ್ಕಂತೆ ಮೀಸಲಾತಿಯನ್ನು ಹಂಚ್ತಾ ಹೋಗ್ಬಿಟ್ರೆ 100% ಮೀಸಲಾತಿನೂ ಸಾಕಾಗಲ್ಲ. ಅದಷ್ಟೇ ಅಲ್ಲ, 50% ಸುಪ್ರೀಂ ಕೋರ್ಟ್ ಏನು ವಿಧಿಸಿದೆ ಆ ಗಡಿಯನ್ನು ನಾವು ಕಿತ್ತಾಕ್ತೇವೆ ಅಂತ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಇದೀಗ ಮೆರಿಟ್ ಕೋಟಾ ಆಗುವುದಿಷ್ಟು ಮೀಸಲಾತಿ ಕೊಡಿ ಅಂತ ಕೇಳೋ ಸಂದರ್ಭ ಬಂದ್ಬಿಟ್ಟಿದೆ. ಅಂದಾಗೆ ಈ ಮೀಸಲಾತಿಯನ್ನು ಒಂದು ರಾಜಕೀಯ ತಂತ್ರವಾಗಿ ಬಳಸ್ತಾ ಬಂದಿರೋ ರಾಜಕಾರಣಿಗಳೆಲ್ಲರೂ ಕೂಡ ಮೆರಿಟ್ ಬಗ್ಗೆ ಅದೇನೋ ಒಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಮೆರಿಟ್ ವಂತರನ್ನು ಅವರೇನೋ ಸಮಾಜ ದ್ರೋಹಿಗಳಂತ ನೋಡೋ ಒಂದು ವಿಚಿತ್ರವಾದ ಜಾಯಮಾನವನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗದೇ ಇರಲಿ. ತಮ್ಮ ಎಲ್ಲ ಜಾತಿ ಜನಾಂಗಗಳಲ್ಲಿ ಇವತ್ತು, ಯಾಕಂದರೆ ಕರ್ನಾಟಕಂಥ ರಾಜ್ಯದಲ್ಲಿ 1977ರಲ್ಲೇ ಹಾವನೂರು ವರದಿ ಆಧಾರಿತ ಮೀಸಲಾತಿ ಬಂದಿದ್ದರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದ ಒಂದು ಹೊಸ ತಲೆಮಾರು ಹೊರಹೊಮ್ಮಿದೆ. ಹಲವಾರು ತಲೆಮಾರುಗಳ ಯುವಕರುಗಳು ಈ ಜ್ಞಾನಾಧಾರಿತ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಅವರೆಲ್ಲ ಜಾತ್ಯತೀತ ಪ್ರಜ್ಞೆಯನ್ನು ಜೀವಂತವಾಗಿಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.